श्री राघवेन्द्राय नमः। श्री गुरुभ्यो नमः। परम गुरुभ्यो नमः। श्रीमदानंद तीर्थ भगवत पादाचार्य गुरुभ्यो नमः। श्री वेदव्यासाय नमः। लक्ष्मी अयग्रीवाय नमः। लक्ष्मी वेंकटेशाय नमः। उग्रवीरं महाविष्णुं ज्वलन्तं तरतोमुखं नरसिंहं भीषणं भद्रं मृत्युं नमाम्यहं। ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವ ನರಸಿಂಹದೇವರ ಸನ್ನಿಧಾನ, ಮುಖ್ಯ ಪ್ರಾಣ ದೇವರ ಸನ್ನಿಧಾನ, ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ವಿಜಿಂದ ತೀರ್ಥರು, ಜಯತೀರ್ಥರು, ರಾಯರು ಮೂರೂ ಮೂರ್ತಿಗೆ ಇರ್ತಕ್ಕಂಥ ಇಂತಹ ರಾಯರ ಕ್ಷೇತ್ರದಲ್ಲಿ, ರಾಘವೇಂದ್ರ ಸ್ವಾಮಿಗಳ 48 ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಯರೆಲ್ಲರಿಗೂ, ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ ಇಂತಹ ಚಾನಲ್ ನೋಡ್ತಕ್ಕಂಥವ್ರಿಗೆ ರಾಘವೇಂದ್ರ ಸ್ವಾಮಿಗಳೆಲ್ಲರಿಗೂ ಒಳ್ಳೆ ಆರೋಗ್ಯ, ಭಾಗ್ಯ, ಧನ, ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಕುಂಭಕೋಣ, ಆ ಕುಂಭಕೋಣದಲ್ಲಿ ವಿಶೇಷವಾಗಿ ತಂಜಾವೂರು, ಕುಂಭಕೋಣ, ಅಲ್ಲಿಂದ ಬಂದು ಇದೇ ರೀತಿಯಾಗಿ ಮಾರ್ಗದಲ್ಲಿ ಎಲ್ಲ ಕಡೆಗೂ ಕಾಶಿ, ಗಯಾ, ಹರಿದ್ವಾರ, ಬದರಿ ಎಲ್ಲ ಕ್ಷೇತ್ರಗಳನ್ನು ದರ್ಶನವನ್ನು ಮಾಡಿ, ವಿಶೇಷವಾಗಿ ಅವರ ಗುರುಗಳಾಗಿರ್ತಕ್ಕಂಥ ಸುರೇಂದ್ರ ಅಂತ ಕರೀತಾರೆ ಅವರಿಗೆ, ಸುರೇಂದ್ರ ತೀರ್ಥರು ವಿಶೇಷವಾಗಿ ಅನುಗ್ರಹವನ್ನು ಮಾಡಿರ್ತಕ್ಕಂಥ ರಾಮದೇವರನ್ನ, ಸೀತಾದೇವಿಯನ್ನ, ನರಸಿಂಹದೇವರನ್ನ ಅವರಿಗೆ ಕೊಟ್ಟು ಅವರ ಸಂಸ್ಥಾನದ ಪೂಜೆಗೋಸ್ಕರವಾಗಿ ಮಧ್ವಾಚಾರ್ಯ ಕರಾರ್ಜಿತವಾಗಿರ್ತಕ್ಕಂಥ, ಬ್ರಹ್ಮದೇವರ ಕರಾರ್ಜಿತವಾಗಿರ್ತಕ್ಕಂಥ ರಾಮದೇವರು ಸೀತಾದೇವಿಯನ್ನ ಸಾಕ್ಷಾತ್ ನಮ್ಮ ಗುರುಗಳಾಗಿರ್ತಕ್ಕಂಥ, ರಾಯರ ಗುರುಗಳಾಗಿರ್ತಕ್ಕಂಥ ಮಧ್ವಾಚಾರ್ಯರೇ ಕರಾರ್ಜಿತವಾಗಿ ಅವರ ಒಂದು ಸಂಸ್ಥಾನಕ್ಕೆ ಕೊಟ್ಟಿರ್ತಕ್ಕಂಥ, ವಿಜಿಂದ ತೀರ್ಥರಿಗೆ ಕೊಟ್ಟಿರ್ತಕ್ಕಂಥ ರಾಮದೇವರನ್ನ ಈಗಲೂ ಅವರ ಒಂದು ಸಂಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ 16 ಭಾವ ಇರ್ತಕ್ಕಂಥ ನರಸಿಂಹದೇವರು, ಅಂತ ನರಸಿಂಹದೇವರಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ನರಸಿಂಹದೇವರಿಗೆ ಪೂಜೆಯನ್ನು ಮಾಡಿದರೆ ಭೂತ ಪಿಶಾಚಾದಿ ಪೀಡಾ ತಸ್ಯ ನ ಜಾಯತೆ, ಭೂತಗಳು, ಪ್ರೇತಗಳು ಏನೇ ಇದ್ರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಅಂತ ಗುರುಗಳಾಗಿರ್ತಕ್ಕಂಥ ರಾಯರ ಕ್ಷೇತ್ರದಲ್ಲಿ, ಮಂತ್ರಾಲಯದಲ್ಲಿ ಈಗಲೂ ಇದೆ, ಮುಂದಕ್ಕೂ ಇರುತ್ತೆ. ಅಂತಹ ಗುರುಗಳ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅಂತಹ ಗುರುಗಳು ರಾಮದೇವರನ್ನ ಪೂಜೆಯನ್ನ ಮಾಡ್ತಾ ಇದ್ರು. ಆ ರಾಮದೇವರನ್ನ ಪೂಜೆಯನ್ನ ಮಾಡ್ತಾ ಇದ್ದಾಗ ಎಲ್ಲಿ ರಾಯರು ಪೂಜೆ ಮಾಡ್ತಾ ಇದ್ದಾರೆ ಅಲ್ಲಿ ಸಾವಿರಾರು ಜನಗಳಿಗೆ ಊಟ, ರಾಯರು ಬಂದಿದ್ದಾರೆ ಅಂತ ಹೇಳಿದ್ರೆ 10,000 ಜನಕ್ಕೆ ಊಟ ಆಗ್ತಾ ಇರ್ತಂತಲ್ಲಿ. ಸಂಸ್ಥಾನ ಪೂಜೆ ಮಾಡ್ತಾರೆ ಅಂತೇಳಿ ಬ್ರಾಹ್ಮಣರೆಲ್ಲ ಬಂದು ಕಾಯ್ತಾ ಇದ್ರಂತೆ. ಅದೇ ರೀತಿಯಾಗಿ ಒಂದಾನೊಂದು ದಿವಸ ಉಡುಪಿ ಕ್ಷೇತ್ರಕ್ಕೆ ಹೋಗಿದ್ದಾರೆ. ಅನ್ನಬ್ರಹ್ಮ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಉಡುಪಿ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ವಿಶೇಷವಾಗಿ ಸುಧಾಮಂಗಳಗೋಸ್ಕರವಾಗಿ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಹೇಗಿದ್ದಾರೆ, ಅವರು ಕರದೋಳು ರುದ್ರಾಕ್ಷಿ ಮಾಲೆ ಎದರಿಸಿದ ಉರಗಭೂಷಣನು ನೀನೇ, ಅಂದು ಅಮೃತವನ್ನು ಪಾನವ ಮಾಡಿದ ರುದ್ರದೇವರ ಅಂಶದಲ್ಲಿ, ವಿಶೇಷವಾಗಿ ರುದ್ರದೇವರ ಅಂಶ ಅವರಲ್ಲಿತ್ತು. ರಾಘವೇಂದ್ರ ಸ್ವಾಮಿಗಳಿಗೆ ರುದ್ರದೇವರ ಅಂಶ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಆ ರುದ್ರದೇವರ ಅಂಶದಿಂದ ವಾಯುದೇವರ ಅನುಗ್ರಹ, ವಾಯುದೇವರ ಅಂಶ, ಶೇಷದೇವರ ಅಂಶ, ವಿಶೇಷವಾಗಿ ಗರುಡಶೇಷ ರುದ್ರದೇವರ ವಿಶೇಷವಾಗಿ ಅನುಗ್ರಹವನ್ನು ಮಾಡಿರ್ತಕ್ಕಂಥ ಅವರು ಸುಧಾಮಂಗಳವನ್ನು ಮಾಡ್ತಾ ಇದ್ದಾರೆ. ಆ ಗತಿ ಹೇಗಿದೆ ಅಂತ ಹೇಳಿದ್ರೆ, ಒಂದು ಕಡೆ ಮಾಡಿದ್ರೆ 10 ಊರು ಕೇಳಿಸೋದಂತೆ. ಅಂತ ಸುಧಾಮಂಗಳ ಮಂತ್ರವನ್ನ, ಆ ಭಾಗವತವನ್ನ ಹೇಳಿ ಅದಕ್ಕೆ ಅರ್ಥವನ್ನು ಕೊಡ್ತಾ ಇದ್ದಾರಂತವ್ರು. ಅಂತ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು. ಆ ಸುಧಾಮಂಗಳವನ್ನು ಮಾಡಬೇಕಾದ್ರೆ 10,000 ಜನ ಬಂದು ಕೂತ್ಕೊಂಡು ಕೇಳೋರಂತವ್ರು, ಆ ಮಂಗಳವನ್ನ ಕೇಳ್ತಾ ಇರುವಂತ ಅಂತ ಮಹಾನುಭಾವರು. ಅದೇ ರೀತಿಯಾಗಿ ಉಡುಪಿಯ ಕ್ಷೇತ್ರದಲ್ಲಿ ಎಲ್ಲ ಕೂತಿದ್ದಾರೆ.
ಈ ಬ್ರಾಹ್ಮಣರನ್ನು ನೋಡಿ ಮುಸ್ಲಿಮ್ಸ ದೊರೆ ಏನ್ ಮಾಡಿದ್ದಾನೆ, ಅಲ್ಲಿರ್ತಕ್ಕಂಥ ಒಂದು ಈ ಇಷ್ಟೊಂದು ಜನ ಬ್ರಾಹ್ಮಣರೆಲ್ಲ ಕೂತಿದಾರಲ್ಲ, ಇಷ್ಟು ಜನ ಇದ್ದಾರ, ಇವ್ರೇನ ಮಾಡಿ ವಶೀಕರಣ ಮಾಡ್ಬೇಕು ಅಂತ ಹೇಳ್ತಕ್ಕಂಥವನಾಗ್ತಾನಂತವನು. ಆಗ ಒಬ್ಬನ್ನ ಶಿಷ್ಯನ ತಯಾರು ಮಾಡಿ, ನಾನು ಒಂದು ಬಾಗಿಲು ಕೊಡ್ತೀನಿ, ವಶೀಕರಣ ಮಾಡಿ, ಅವರ ಗುರುಗಳಲ್ಲಿ ಇದ್ದಾರೆ, ಅವ್ರ ಗುರುಗಳನ್ನ ಇದನ್ನು ತಗೊಂಡೋಗ ಹಂಗಾಕು, ಅವರು ವಶೀಕರಣ ಆಗ್ತಾರೆ ನಿಂಗೆ ಅಂತ ಹೇಳಿದ್ದಾನೆ. ಆಗ ಅವರ ಶಿಷ್ಯ ಹೋಗ್ತಾ ಇದ್ದಾನೆ. ಎಲ್ಲ ಬ್ರಾಹ್ಮಣರು ಕೂತ್ಕೊಂಡು ವಿಶೇಷವಾಗಿ ಭಾಗವತನ ಕೇಳ್ತಾ ಇದ್ದಾರೆ, ತುಲಾಮಂಗಳವನ್ನ ಕೇಳ್ತಾ ಇದ್ದಾರೆ. ಕೇಳ್ತಾ ಇದ್ದಾರೆ, ಎಲ್ಲ ಮನಸ್ಸೆಲ್ಲ ಆ ರಾಯರ ಕಡೆ ಹೋಗ್ಬಿಟ್ಟಿದೆ ಅಂತೆ. ಅವ್ರ ಮಂಗಳ ಮಾಡ್ತಾ ಇದ್ದಾಗ ಅವ್ರ ಭಾಗವತವ್ರು ಹೇಳ್ತಾ ಇದ್ರೆ ಅವ್ರ ಕಡೆ ಎಲ್ಲ ಮನಸ್ಸು ಇವ್ರು ಹೋಗ್ತಾ ಇರೋದು ಗೊತ್ತಾಗ್ತಿಲ್ಲಂತೆ. ಆ ಮನಸ್ಸೆಲ್ಲ ಅವ್ರ ಕಡೆ ರಾಯರ ಕಡೆ ಕೊಡ್ತಾ ಇದ್ರಂತೆ, ಅಷ್ಟು ಅದ್ಭುತವಾಗಿ ಹೇಳೋರಂತೆ. ಅದೇ ರೀತಿ ಕೇಳಿದಾಗ ರಾಯರು ನೋಡ್ತಾ ಇದ್ದಾರೆ, ಯಾರು ಇವನು ಬರ್ತಾ ಇದ್ದಾನಲ್ಲ, ಯಾರು ಇವನು ಅಂದಾಗ ಅವರು ದಿವ್ಯ ದೃಷ್ಟಿಯಿಂದ ನೋಡಿದಾಗ ಅವನು ವಶೀಕರಣ ಮಾಡ್ತಕ್ಕಂಥ ಒಂದು ಮುಸ್ಲಿಂ ದೊರೆ, ಅವನು ಕಳಿಸಿರ್ತಕ್ಕಂಥ ಅವನ ಶಿಷ್ಯ. ಆಗ ಬಂದು ನೋಡ್ತಾ ಇದ್ದಾನೆ, ವಶೀಕರಣವನ್ನು ಮಾಡಬೇಕು ಅಂತ. ಆ ವಶೀಕರಣವನ್ನು ಮಾಡಬೇಕಾದ್ರೆ ಆ ಗುರುಗಳು ದೂರದಲ್ಲಿ ನಿಂತು ನೋಡ್ತಾ ಇದ್ದಾಗ, ಇಲ್ಲಿ ಕೂತಿಯಾರು ದೂರದಲ್ಲಿ ನೋಡ್ತಾ ಇದ್ದಾರೆ ಬರ್ತಾ ಇರೋದನ್ನ. ಆಗ ಅವನು ಕರಿ ಅಂದ್ರಂತೆ ಅಲ್ಲಿಂದ, ಯಾರು ಒಂದು ಗೊತ್ತೇ ಆಗಿರಂತೆ ಅಲ್ಲಿರ್ತಕ್ಕಂಥವ್ರಿಗೆ. ಆಗ ಅವನಿಗೇನೋ ಬೆಚ್ಚ ಬಿದ್ದುಬಿಟ್ಟಂತ ಅವನು ಶಿಷ್ಯ. ಆ ಶಿಷ್ಯ ಬಿದ್ದಾಗ ಅಲ್ಲಿ ಗುರುಗಳಾಗಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಶಿಷ್ಯರು ಯಾರು ಅಂತ ಕೇಳಿದಾಗ ಅಲ್ಲಿರ್ತಕ್ಕಂಥವ್ನು ಅವನು ಕರಿ ಅಂದ್ರಂತವ್ನು. ಅವನು ಕರೆದಾಗ ಅವನಿಗೆ ಅಲ್ಲೇ ಎಲ್ಲ ಬೇತೋಗ್ಬಿಟ್ಟಿದೆ ಅಂತ, ಎಲ್ಲ ಅವನಲ್ಲಿರ್ತಕ್ಕಂಥ ದೇಹದಲ್ಲಿರ್ತಕ್ಕಂಥ ಎಲ್ಲ ಬೆವರು ಕಿತ್ಕೊಂಡ್ಬಿಟ್ಟಿದೆ ಅಂತ ಅವನಿಗೆ. ಆಗ ಬಾಪ ಅಂತ ಕರೆದಂತವ್ನು. ಆಗ ಕರೆದು ಮುಂದೆ ಕೂಡಿಸಿದಾಗ, ಯಾಕಪ್ಪ ಬಂದಿದ್ಯಾ ಅಂತ ಹೇಳಿದಂತೆ. ಗುರುಗಳೇ ಸುಮ್ಮನೆ ಬಂದಿದ್ದೀನಿ ಅಂತೆ. ಇಲ್ಲ, ಸುಳ್ಳು ಹೇಳ್ಬೇಡ, ನಿಜ ಹೇಳು ಅಂದ್ರಂತವ್ನ. ಎಲ್ಲ ಬ್ರಾಹ್ಮಣ ಹಿಂದೆ ಕಳಿಸಿದ್ರಂತೆ. ಕಳಿಸಿದಾಗ, ನಾನು ನಿಮಗೆ ವಶೀಕರಣವನ್ನು ಮಾಡಬೇಕು ಅಂತೇಳಿ ಕಳಿಸಿದ್ದಾರೆ, ವಶೀಕರಣವನ್ನು ಮಾಡೋಕ್ಕೋಸ್ಕರ ಬಂದಿದ್ದೀನಿ ಗುರುಗಳೇ, ಕ್ಷಮಿಸ್ಬಿಡಿ, ನಮ್ಮನ್ನ ಉದ್ಧಾರ ಮಾಡಿ ನನ್ನ ಅನ್ನಂತೆ. ಇಲ್ಲಪ್ಪ, ನನ್ನ ಮಾಡಬೇಕು ಅಂತ ಬಂದಿಲ್ಲ ನೀನು. ಎಲ್ಲಾ ಬ್ರಾಹ್ಮಣ ಇಷ್ಟೊಂದು ಜನ ಇದ್ದಾರೆ, ಬ್ರಾಹ್ಮಣರು ಸೇರಿದ್ದಾರೆ, ಎಲ್ಲ ಈ ಬ್ರಾಹ್ಮಣರಿಗೆ ಏನಾರ ಮಾಡಿ ವಶೀಕರಣ ಮಾಡ್ಕೊಬೇಕು ಅಂತ ಬಂದಿದ್ಯಾ ನೀನು, ಅದೇನೋ ಅಂತ ಕೇಳಿದಂತ ಮಹಾನುಭಾವನ ಅವನ್ನ. ಆಗ ಹೇಳಿದ್ರಂತೆ, ಗುರುಗಳು ಹೇಳಿದ್ರಂತೆ, ರಾಯರು ಹೇಳಿದ್ರಂತೆ, ನಾನು ಮಾಡ್ತಾ ಇರ್ತಕ್ಕಂಥದ್ದು ವೇದವ್ಯಾಸ ದೇವರ ಅನುಗ್ರಹದಿಂದ ಸುಧಾಮಂಗಳವನ್ನು ಮಾಡ್ತಾ ಇದ್ದೀನಿ, ನೀನ್ ಯಾಕೋ ಬಂದೆ ಇಲ್ಲಿಗೆ ಅಂತ ಕೇಳಿದಾಗ, ಆಗ ವಶೀಕರಣ ಮಾಡುವುದಂತ ರಾಘವೇಂದ್ರ ಸ್ವಾಮಿಗಳು. ಆಗ ಅವನಿಗೆ ಬೇವು ತೋಗ್ಬಿಟ್ಟು ಇಲ್ಲ ಗುರುಗಳು ಓಡಕ್ ಹೋಗ್ತಾರಂತೆ. ಬಂದು ಕುಡಿಸಿ ಅವರ ಒಂದು ಹುಬ್ಬಿನಿಂದ, ಆ ಹುಬ್ಬಿನ ಒಂದು ರಪ್ಪೆಯಿಂದ ಅವನಿಗೆ ಅಂತ ವಶೀಕರಣವನ್ನು ಮಾಡಿದ್ರಂತೆ. ಮಾಡೋದು ನೋಡ್ತಾ ಇದ್ರೆ ಆ ಭೂತ ಆಕಾಶ ಭೂಮಿಯಾಗಿ ನಿಂತ್ಕೊಂಡ್ಬಿಡ್ತಂತೆ. ಅಂತ ಮಹಾನುಭಾವರು ಅವನಿಗೆ ಮೋಕ್ಷವನ್ನು ಕೊಟ್ಟರು. ಅವನಿಗೆ ಆ ಮುಸ್ಲಿಮ್ಸ್ ಮಾಡ್ತಕ್ಕಂಥವನಿಗೆ, ಇನ್ನು ಮುಂದೆ ನನಗೆ ತರ ಮಾಡಿದ್ಯಾ, ಮುಂದಕ್ಕೆ ಯಾರಿಗೂ ಮಾಡಬೇಡ ಅಂತೇಳಿ ಆ ರಾಕ್ಷಸನಿಗೆ ಮೋಕ್ಷವನ್ನು ಕೊಟ್ಟು, ಅಲ್ಲಿರ್ತಕ್ಕಂಥ ಮುಸ್ಲಿಮ್ಸ್ಗೆ ಬಂದಿದ್ನಲ್ಲ ಆ ಹುಡುಗನಿಗೆ ಅವನಿಗೆ ಮೋಕ್ಷವನ್ನು ಕೊಟ್ಟು, ಪ್ರತಿದಿನ ಈಗಲೂ ಗೋಪಿಚಂದ್ರವನ್ನು ಹಚ್ಕೊಂಡು ಅವರ ರಾಯರು ರಾಘವೇಂದ್ರ ಸ್ವಾಮಿ ಮಠ ಈಗಲೂ ಉಡುಪಿಯಲ್ಲಿದೆ, ಅಲ್ಲಿ ನಮಸ್ಕಾರ ಮಾಡಿ ಉಡುಪಿ ಕೃಷ್ಣನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದರಲ್ಲಿ ಭೇದ ಭಾವನೆ ಏನಿಲ್ಲ. ಬಡವ ಬಲ್ಲಿಗ, ಕ್ಷತ್ರಿಯ ಶೂದ್ರ ವೈಶ್ಯ ಬ್ರಾಹ್ಮಣ ಇಂಥದ್ದೇನೂ ಇಲ್ಲ. ರಾಯರ ಮುಂದೆ ಭಗವಂತನ ಮುಂದೆ ಎಲ್ಲರೂ ಒಂದೇ. ನಾವೆಲ್ಲರೂ ಭಗವಂತನ ಸೇವಕರು. ಆ ಸೇವೆಯನ್ನು ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ರುಚಿನ ರೋಗಗಳು ಓಡೋಗ್ತಕ್ಕಂಥ ಭಾಗ್ಯ ಇರುತ್ತೆ ಅನ್ನೋದಕ್ಕೋಸ್ಕರವಾಗಿ ಈ ಮಾತನ್ನ ಹೇಳಿದೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ರಾಮದೇವರ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಎಲ್ಲಾ ಜನಾಂಗನೂ ಬಂದು ಕೂತ್ಕೊಂಡವರು. ಆ ಎಲ್ಲರಿಗೂ ವಿಶೇಷವಾಗಿ ಊಟದ ವ್ಯವಸ್ಥೆ ಎಲ್ಲವೂ ರಾಮದೇವರೇ ನಿಂತು ಮಾಡಿಸೋರಂತೆ. ಅದಕ್ಕೋಸ್ಕರವಾಗಿ ಮೂಲ ರಾಮದೇವರನ್ನು ಪೂಜೆಯನ್ನ ಮಾಡ್ತಕ್ಕಂಥವ್ರು ಅವರು. ರಾಮದೇವರ ಅನುಗ್ರಹದಿಂದ, ನರಸಿಂಹದೇವರ ಅನುಗ್ರಹದಿಂದ, ನಮ್ಮ ವಾಯುದೇವರ ಅನುಗ್ರಹದಿಂದ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಕಲಿಯುಗದಲ್ಲಿ ವೈಕುಂಠಪತಿ ಆಗಿರ್ತಕ್ಕಂಥ ಶ್ರೀನಿವಾಸನ ದಯದಿಂದ ಅವರ ಅವತಾರವನ್ನು ಮಾಡಿ, ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರವನ್ನು ಮಾಡಿ, ವೆಂಕಟನಾಥನಾಗಿ ರಾಘವೇಂದ್ರ ಸ್ವಾಮಿಗಳಾಗಲಿ ಅವತಾರವನ್ನು ಮಾಡಿ ಕಲಿಯುಗದಲ್ಲಿ ಕಾಮಧೇನು ಕಲ್ಪವೃಕ್ಷರಾಗಿ ಎಲ್ಲರನ್ನೂ ಮೆರೆಸ್ತಾ ಇದ್ದಾರೆ ಅವರು. ಅದಕ್ಕೋಸ್ಕರವಾಗಿ ಇಂಥ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ, ಯಾರು ರಾಘವೇಂದ್ರ ಅಂತೀರಾ, ಅವರಲ್ಲಿರ್ತಕ್ಕಂಥ ಯಾರೇ ಒಬ್ಬರಾಗ್ಲಿ, ಭೂತ ಪ್ರೇತ ಪಿಚಾಚಿಗಳಾಗ್ಲಿ, ಅವರಲ್ಲಿರ್ತಕ್ಕಂಥ ಎಲ್ಲ ರುಜು ನೋವುಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಈ ಮಾತನ್ನ
ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಅವನಿಗೆ ಮೋಕ್ಷ ಯಾಕೆ ಕೊಟ್ರು, ಅದೇ ರೀತಿಯಾಗಿ ನಿಮ್ಮಲ್ಲಿರ್ತಕ್ಕಂಥ ಏನೇ ದುಷ್ಟಶಕ್ತಿ ಇದ್ರೂ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿ ರಾಯರ ದಯದಿಂದ, ಗುರುಗಳ ಆಶೀರ್ವಾದದಿಂದ, ಗುರುಗಳ ತೀರ್ಥ ಪ್ರೋಕ್ಷಣೆಯಿಂದ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ರುಜುರ ರೋಗಗಳೆಲ್ಲ ಹೋಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅದಕ್ಕೋಸ್ಕರವಾಗಿ ಇಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವರ ಮನೆ ಸುಖ ಸಂಸಾರದಿಂದ ಇರ್ತಕ್ಕಂಥ ಭಾಗ್ಯ ಇರುತ್ತೆ. ರಾಯರೆಲ್ಲರಿಗೂ ಆರೋಗ್ಯವನ್ನ, ಭಾಗ್ಯವನ್ನ, ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿದ್ವಾಂತರವೇ ವೈಷ್ಣವೇಂದ್ರಿಯವರಂದ್ರೆ ಶ್ರೀ ರಾಘವೇಂದ್ರ ಗುರುವೆ ನಮೋ ಅತ್ಯಂತ ದಯಾಳುವಿತು. ಹಂಸರಾಮ ಪಕ್ಷಿ ಆಗಿರ್ತಕ್ಕಂಥ ಹಾಗೆ ಹಾಲನ್ನು ತಗೊಂಡು ನೀರು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣವನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ಓಂ ಶ್ರೀ